ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ಇವತ್ತು ಹೈ ಡ್ರಾಮಾನೇ ನಡೆದು ಹೋಗಿದೆ. ದೊಡ್ಡ ಮಟ್ಟದ ಗೊಂದಲ ಗದ್ದಲ ಎಲ್ಲವೂ ಕೂಡ ನಡೆದಿದೆ. ಏನಾಯಿತು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಲ್ಲಿ ಕೊನೆಯ ದಿನ ಇವತ್ತು ಹೈ ಡ್ರಾಮಾ ಆಗಿದೆ. ಹನಿ ಟ್ರ್ಯಾಪ್ ಮತ್ತು ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿರುದ್ಧ ವಿರೋಧ ಪಕ್ಷದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಮತ್ತು ಸಿಎಂ ಪೀಠದತ್ತ ಪೇಪರ್ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಪೀಠ ಹತ್ತಿಳಿದು 8 ಸದಸ್ಯರು ಅಗೌರವ ತೋರಿದ್ದಾರೆ. ಅಶ್ವಥ್ ನಾರಾಯಣ್, ವಿಶ್ವನಾಥ್, ದೊಡ್ಡನಗೌಡ ಪಾಟೀಲ್ ಎಲ್ಲ ಬಿಜೆಪಿಯವರು, ಶರಣು ಸಲಗಾರ್, ಸಿ.ಕೆ. ರಾಮಮೂರ್ತಿ ಇವರೆಲ್ಲರೂ ಕೂಡ ಸುರೇಶ್ ಗೌಡ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದ್ದಾರಂತೆ. ಸ್ಪೀಕರ್ ಎಲ್ಲ ಮಾಹಿತಿಯನ್ನು ತರಿಸ್ಕೊತಾ ಇದ್ದಾರೆ. ಇವರೆಲ್ಲರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಸ್ಪೀಕರ್ ಪೀಠ ಹತ್ತಿದ ವಿಪಕ್ಷ ಸದಸ್ಯರು 6 ತಿಂಗಳು ಅಮಾನತ್ತು, ಪೇಪರ್ ತೂರಿದ ಸದಸ್ಯರು 1 ದಿನದ ಮಟ್ಟಿಗೆ ಅಮಾನತ್ತಾಗುವ ಸಾಧ್ಯತೆ ಇದೆ. ಓಕೆ, ಕಠಿಣ ಕ್ರಮ ತಗೊಳ್ಳೋದಕ್ಕೆ ಸ್ಪೀಕರ್ ಮುಂದಾಗಿದ್ದಾರೆ. ಯಾಕೆಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಅಗೌರವ ತೋರ್ತಾ ಇದ್ದಾರೆ ಸ್ಪೀಕರ್ ಪೀಠಕ್ಕೆ. ಸ್ಪೀಕರ್ ಮುಂದೆ ಈ ರೀತಿ ಪೇಪರನ್ನು ತೂರಬಾರ್ದು, ಸ್ಪೀಕರ್ ಪೀಠವನ್ನು ಹತ್ತಬಾರ್ದು ಅಂತ ಕ್ರಮಕ್ಕೆ ಮುಂದಾಗಿದ್ದಾರೆ. ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಅಭಿಯಂತರಗಳ ದಿನಾಂಕ 1 ರಿಂದ 5 ಈ ಮಾತಾಡೋದು ರೂಲ್ ಪ್ರಕಾರ ಆದರೆ ನಮೂದಿಸ ಮೊದಲಿಗೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಇಪ್ಪತ್ನಾಲ್ಕು 25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ ಕೊರತೆಯು ಜಿಎಸ್ಡಿಪಿಯ ಶೇಕಡ 24-25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವ್ಯಯ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ನಿಜ, ನಾನು ಆಗಲೂ ಹೇಳ್ತಾ ಇದ್ದೆ, ಸ್ಪೀಕರ್ ಪೀಠದ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋದು, ಅಲ್ಲಿ ಪೇಪರ್ ತೂರೋದು ಇದು ತಪ್ಪು ಅಂತ ಅಂದ್ಬಿಟ್ಟು ಈಗ ಸ್ಪೀಕರ್ ಅವ್ರ ಮುಂದೆ ಏನು ಕ್ರಮಕ್ಕೆ ಮುಂದಾಗಿದ್ದಾರೆ, ಯಾರ್ಯಾರ ವಿರುದ್ಧ ಏನು ಕ್ರಮ ಅಂತ? ಅರುಣ್, ಪ್ರಮುಖವಾಗಿ ಸದನದ ಘನತೆಯನ್ನು ಹಾಳು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಶಾಸಕರನ್ನು ಅಂದರೆ ಸದನದಿಂದ ಸಸ್ಪೆಂಡ್ ಮಾಡುವಂಥ ತೀರ್ಮಾನಕ್ಕೆ ಸ್ಪೀಕರ್ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಆದರೆ ಅಧಿಕೃತವಾಗಿ ಈಗ ಕಲಾಪ ಮತ್ತೆ 3 ಗಂಟೆಗೆ ಆರಂಭವಾಗುತ್ತೆ. 3 ಗಂಟೆಗೆ ಆರಂಭವಾದ ನಂತರದಲ್ಲಿ ಸ್ಪೀಕರ್ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡುವ ಸಾಧ್ಯತೆ ಇದೆ. ಅದಕ್ಕೂ ಅವರನ್ನು ವಿರೋಧ ವ್ಯಕ್ತಪಡಿಸಿದರೆ ಮಾರ್ಷಲ್ಗಳ ಮೂಲಕವಾಗಿ ಅವರನ್ನು ಎತ್ತಿ ಹೊರಗಾಗಿಸುವಂಥ ಕೆಲಸಕ್ಕೆ ಸ್ಪೀಕರ್ ಮುಂದಾಗಬಹುದು. ಆದರೆ ಸ್ಪೀಕರ್ ಪೀಠದ ಬಳಿ ಹೋದಂಥದ್ದು, ಅಲ್ಲಿ ಹೋಗಿ ಪೇಪರನ್ನು ಹರಿದು ಅವರ ಮುಖದತ್ತ ತೂರಿದಂಥದ್ದು ಸೇರಿದಂತೆ ಅಂದರೆ ಸದನದ ಘನತೆಯನ್ನು ಹಾಳು ಮಾಡಿದ್ರು ಬಿಜೆಪಿ ಕೆಲವು ಶಾಸಕರುಗಳು ಅನ್ನುವಂಥದ್ದು. ಸುಮಾರು 6ರಿಂದ 12 ಜನರನ್ನು ಲೀಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಅಂದರೆ ಹೇಗೆ ನಡ್ಕೊಂಡ್ರು, ಎಲ್ಲಿವರೆಗೆ ಬಂದರು ಅನ್ನುವಂಥದ್ದು ಐಡೆಂಟಿಫೈ ಮಾಡಿರುವಂಥದ್ದು. ಅದರಲ್ಲಿ ಅಧಿಕೃತವಾಗಿ ಇಂತಿಷ್ಟೇ ಜನ ಅನ್ನುವಂಥದ್ದು ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳ್ತಾರೆ. ಅಂದರೆ ಪ್ರಕಟಣೆಯನ್ನು ಮಾಡ್ತಾರೆ ಸದನದಲ್ಲಿ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಅವ್ರನ್ನ ಯಾರು ಹೆಚ್ಚು ಗಲಾಟೆಯನ್ನು ಮಾಡಿದ್ರು ಅಥವಾ ಪೀಠದ ಬಳಿ ಹೋಗಿ ಪೀಠದ ಮೇಲೆ ಹತ್ತುವಂಥ ಅಥವಾ ಸುತ್ತುವರಿಯುವಂಥ ಪ್ರಯತ್ನವನ್ನು ಮಾಡಿದ್ರು ಅವ್ರನ್ನ ಪ್ರಮುಖವಾಗಿ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಎಷ್ಟು 1 ದಿನದ ಮಟ್ಟಿಗೆ ಅಂದರೆ ಇವತ್ತಿನ ಈ ಬಾರಿಯ ಕಲಾಪಕ್ಕೆ ಅಥವಾ ಸದನಕ್ಕೆ ಸಂಬಂಧಿಸಿದಂತಾಗುತ್ತೆ. ಹೆಚ್ಚುವರಿ ಆದರೆ ಮುಂದಿನ ಬಾರಿಯ ಸದನಕ್ಕೂ ಅಥವಾ ಕಲಾಪಕ್ಕೆ ಅದು ಮುಂದುವರಿಯುತ್ತೆ. ಹಾಗಾಗಿ ಅಂತಿಮ ತೀರ್ಮಾನವನ್ನು ಸ್ಪೀಕರ್ ಅವರೇ ಅಧಿಕೃತವಾಗಿ ಪ್ರಕಟಿಸುವವರೆಗೆ ಇಂತಿಷ್ಟೇ ದಿನ ಅಥವಾ ಇಂತಿಷ್ಟೇ ಜನ ಅನ್ನೋ ಅಧಿಕೃತ ಅಲ್ಲ, ಆದರೆ ಟೆಂಟೇಟಿವ್ ಆಗಿ ಒಂದಷ್ಟು ಜನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಅಂತೂ ಸಿಗ್ತಾ ಇದೆ. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.